ಮಗನ ಜೀವನ ಪರ್ಯಂತ ಶಿಕ್ಷೆಯಿಂದ ರೇವಣ್ಣ ಈಗಾಗಲೇ ಮನನೊಂದಂತೆ ಕಾಣ್ತಾ ಇದೆ. ಪ್ರಜ್ವಲ್ಗಾದಂತಹ ಶಿಕ್ಷೆಯಿಂದ ಮೌನಕ್ಕೆ ಜಾರಿದ್ದಾರೆ ಎಚ್.ಡಿ. ರೇವಣ್ಣ. ಬಸವನಗುಡಿ ನಿವಾಸದಲ್ಲಿ ಮಾತನಾಡದೆ ಎಚ್.ಡಿ. ರೇವಣ್ಣ ತೆರಳಿದ್ದಾರೆ. ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇಲ್ಲ ಮಾಧ್ಯಮಗಳಿಗೆ. ಮಗನ ಜೀವನ ಪರ್ಯಂತ ಶಿಕ್ಷೆಯಿಂದ ಈಗಾಗಲೇ ಒಬ್ಬ ತಂದೆಗೆ ಯಾವ ರೀತಿ ನೋವಾಗುತ್ತೋ ಸಹಜವಾಗಿ ಅದೇ ರೀತಿಯಲ್ಲಿ ಅವರು ನೋವಿನಲ್ಲಿದ್ದಾರೆ ರೇವಣ್ಣ. ನನ್ನೆ ಕೂಡ ಅಂದರೆ ರಿಸಲ್ಟ್ ಬರುವಂತಹ ಸಮಯದಲ್ಲಿ ಒಟ್ಟಾರೆಯಾಗಿ ಕುಳಿತುಕೊಂಡಿದ್ರು, ಭಯಭೀತರಾಗಿದ್ರು, ಏನಾಗುತ್ತೋ ಏನೋ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಫೈನಲಿ ಈಗಾಗಲೇ ತೀರ್ಪು ಹೊರಬಿದ್ದಿದೆ. ಜೀವನ ಪರ್ಯಂತವಾಗಿ ಅವರೀಗ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬೆನ್ನಲ್ಲೇ ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನು ಎಚ್.ಡಿ. ರೇವಣ್ಣ ನೀಡ್ತಾ ಇಲ್ಲ. ಬಸವನಗುಡಿಯ ನಿವಾಸದಲ್ಲಿ ಅವರಿದ್ದಾರೆ. ಅಲ್ಲಿಂದ ತೆರಳುವಂತಹ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳಿಗೆ ಏನೂ ಪ್ರತಿಕ್ರಿಯಿಸದೆ ಅಲ್ಲಿಂದ ತೆರಳಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಹಲವು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಯಿತು. ಕಾನೂನು ಹೋರಾಟಗಳನ್ನು ನಿರಂತರವಾಗಿ ಮಾಡ್ಕೊಬಂದರು. ಇಷ್ಟೆಲ್ಲ ಆದರೂ ಕೂಡ ಈಗಾಗಲೇ ತೀರ್ಪು ಹೊರಬಿದ್ದಿದ್ದಾಗಿದೆ.